ಅಲ್ಲಿ ಹೋಗಿ ನೋಡಿದರೆ ನೀವೇ ನೋಡಿದ್ರಲ್ಲ, ಫುಲ್ಲು ಪ್ರೀ ವೆಡ್ಡಿಂಗ್ ಶೂಟು ಸರಿ ಅಂತ ಹೇಳ್ಬಿಟ್ಟು ಇನ್ನೊಂದು ಕಡೆ ನೋಡೋದಿರೋ ಜಾಗಕ್ಕೆ ಹೊರಟಿದ್ದೀನಿ. ಎಲ್ಲಿ ಏನು ಅಂತ ತೋರಿಸ್ತೀನಿ. ಇದು ಒಂದೇ ವ್ಲಾಗಲ್ಲಿ ಇದು ಬರೋದಿಲ್ಲ, ಇನ್ನೊಂದು ವ್ಲಾಗ್ ಬರುತ್ತೆ. ಸೊ ಬನ್ನಿ ನಮ್ಮ ಪಯಣನ ಮುಂದೋಡ್ಸೋಣ. ಫಸ್ಟ್ ತಿಂಡಿ ಮಾಡಬೇಕು, ಪೆಟ್ರೋಲ್ ಹಾಕ್ಸ್ಬೇಕು, ಏನೆಲ್ಲ ಇದೆ. ಇಲ್ಲಿ ನೋಡಿದರೆ ಮನೆಯಿಂದ ಹೋಟೆಲಿಂದ ಒಂದೇ ಒಂದು ಪೆಟ್ರೋಲ್ ಬಂಕ್ ಸಿಗಲಿಲ್ಲ, ಬರೀ ಕಾಡೊಳಗಡೆ ಓಡಾಡ್ತಿದ್ದೀನಿ. ಇನ್ನು ತಿಂಡಿ ತಿಂದಿಲ್ಲ, ಕಾಫಿ ಕುಡ್ದಿಲ್ಲ, ಏನೂ ಇಲ್ಲ. ಕೊನೆ ಹೋಗೋಣ. ಅದು ಹತ್ರ 600 ವರ್ಷ ಹಳೇದಂತೆ. ಆ್ಯಂಡ್ ಅದನ್ನು ಹೊಯ್ಸಳ ರಾಜರು ಕಟ್ಟಿದ್ದಾರೆ ಅಂತ ಇತಿಹಾಸಗಳು ಹೇಳುತ್ತೆ. ಅದು ನೋಡೋಕ್ಕೇನೋ ತುಂಬ ಚೆನ್ನಾಗಿದೆ ಗುರು. ಬಟ್ ಬೇಜಾರಾಗೋ ವಿಷಯ ಅಂದರೆ ಸಿಕ್ಕಾಬಟ್ಟೆ ಜನ ನಂತರ 10 ಜನ ಬಂದರು, 10 ಜನನೇ ಎಲ್ಲರೂ ನೋಡಲೇಬೇಕು. ಬಟ್ ಪ್ರೀ ವೆಡ್ಡಿಂಗ್ ಶೂಟಿಗೆ ಅಂತಲೇ ಆ ದೇವಸ್ಥಾನ ಕಟ್ಟಿದಂಗೆ ಆಗಿದೆ. ಆ್ಯಂಡ್ ಒಂದು ಹೇಳ್ತೀನಿ, ಲೈಕ್ ನನ್ನ ವೀಡಿಯೋಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮಗೆ ಒಂದು ಹೆಡ್ಸಪ್ ಕೊಡ್ತೀನಿ. ಸೊ ನೀವು ಇನ್ಸ್ಟಾಗ್ರಾಮಲ್ಲಿ, ರೀಲ್ಸಲ್ಲಿ, ಅಲ್ಲಿ ಇಲ್ಲಿ ಶಾರ್ಟ್ಸಲ್ಲಿ ಅಂತ ನೋಡಿರ್ತೀರ, ಬೆಟ್ಟದ ಭೈರವೇಶ್ವರ ದೇವಸ್ಥಾನದಲ್ಲಿ ಯಾರು ಒಬ್ಬರು ಮಾತ್ರ ವೀಡಿಯೋಸ್ ಮಾಡ್ಕೊಂಡು ದೇವಸ್ಥಾನ ಸುತ್ತ ಬರೋದು, ಫಾಗ್ ತುಂಬ್ಕೊಂಡಿರೋದು, ಹೊಗೆ ಬರ್ತಿರೋದು ಎಲ್ಲ ರೀಲ್ ಮಾತ್ರ, ರಿಯಲ್ ಅಲ್ಲ. ಅದಕ್ಕೆ ಅಂತ ಒಂದು ಸ್ಪೆಸಿಫಿಕ್ ಟೈಮ್ ಇರುತ್ತೆ. ಒಂದು ಸಂಜೆ ಹೊತ್ತು ಬಂದರೂ ಕಷ್ಟನೇ ಅನಿಸುತ್ತೆ. ಆಗಲೇ ಹೇಳ್ದಂಗೆ ಯಾರನ್ನ ಕೇಳಿದೆ ಅಲ್ಲಿ, ಆವಾಗ ಅವರು ಮಾರ್ನಿಂಗ್ 4ಗೆ ಬಂದು ಬೆಳಿಗ್ಗೆ 4 ಗಂಟೆಗೆ ಬಂದು ವೀಡಿಯೋ ತೆಗಿಲಿಕ್ಕೆ ಶುರು ಮಾಡಿದ್ರಂತೆ. ನಾನು 9 ಗಂಟೆಗೆ ಬಂದಿದ್ದು. ನನಗಂತೂ ಗೊತ್ತಿಲ್ಲ ಗುರು ಯಾವ ಟೈಮಲ್ಲಿ ಬಂದರೆ ಜನ ಇರೋದಿಲ್ಲ. ನನ್ನ ಪ್ರಕಾರ ಒಂದು ಡಿಸೆಂಬರ್ ಟೈಮಲ್ಲೆಲ್ಲ ಬಂದರೆ ಮಂಜು ತುಂಬ್ಕೊಂಡು ತುಂಬ ಚೆನ್ನಾಗಿರುತ್ತೆ ಅಂತ ಒಂದು ಅಂದಾಜು ಇದೆ, ಗೊತ್ತಿಲ್ಲ. ಇವಾಗ ಈ ಜನವರಿ, ಫೆಬ್ರವರಿ, ಈಗ ನಾನು ಬಂದಿರೋದು ಮಾರ್ಚಲ್ಲಿ, ಇಂಥ ಟೈಮಲ್ಲಿ ನಿಮಗೆ ಏನು ಅನಿಸುತ್ತೆ ಅಂದರೆ, ಏನು ಗುರು ಇದು ಬೇರೆ ಕಡೆನೂ ಈ ಥರ ತಾನೇ ಹಳೆ ದೇವಸ್ಥಾನಗಳಿದೆ, ಇದರಲ್ಲಿ ಏನಿದೆ ಅಂತ. ಅರ್ಧಕ್ಕರ್ಧ ದೇವಸ್ಥಾನ ಹೈಪ್ ಆಗಿರೋದು ಬಂದು ರೀಲ್ಸ್ಗಳಿಂದ ಓವರ್ ರೇಟೆಡ್ ಆಗಿಬಿಟ್ಟಿದೆ. ತುಂಬ ಚೆನ್ನಾಗಿದೆ ಜಾಗ, ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ. ದೇವಸ್ಥಾನದ ಒಳಗಡೆ ಹೋಗಿ ಪೂಜೆನೂ ಮಾಡಿಸ್ಕೊಂಬಂದೆ. ಬಟ್ ನಾವು ಏನು ರೀಲ್ಸಲ್ಲಿ ನೋಡ್ತೀವೋ ಅದ್ರಲ್ಲಿ 90% ಯಾವುದು ರಿಯಲ್ ಅಲ್ಲ. ಇದು ನನ್ನ ಒಂದು ಪರ್ಸ್ನಲ್ ಪರ್ಸ್ಪೆಕ್ಟಿವ್ಸ್. ಅವರು ಒಬ್ಬೊಬ್ರಿಗೆ ಒಂದೊಂದು ಥರ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು. ಬಟ್ ವಿಷಯ ಇಷ್ಟೇ, ರೀಲಲ್ಲಿ ನೋಡೋದು ಯಾರೋ ಪುಣ್ಯವಂತರಿಗೆ ಸಿಗುವಂಥ ಖಾಲಿ ಜಾಗ ಅಂಥ ಟೈಮಲ್ಲಿ, ಅಥವಾ ಪುಣ್ಯವಂತರಿಗೆ ವೀಡಿಯೋ ಮಾಡೋಕ್ಕೆ ಖಾಲಿಯಾಗಿ ಸಿಗುತ್ತೆ. ಲೈಕ್ ಅದೇ ಈಗ ನಾನು ಈ ಎಕ್ಸ್ಪಲ್ಸ್ 204V ಏನಿದೆ, ಏನು ರೆಂಟಿಗೆ ತಗೊಂಡಿದ್ದೀನಿ, ತುಂಬ ಅಂದರೆ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಏನು ಫ್ಲಾಸೇ ಇಲ್ಲ. ಲೈಕ್ ಫುಲ್ಲು ಕ್ಲೀನಾಗಿ ವಾಶ್ ಮಾಡಿದ ವೆಹಿಕಲ್ ಹಂಗಿದೆ. ಆ್ಯಂಡ್ ತುಂಬ ಹೊಸ ವೆಹಿಕಲ್ ಆಗಿರೋ ಕಾರಣ ಆ ಥರ ಅನ್ನಿಸ್ತಿದೆ, ಏನು ಕತೆ ಗೊತ್ತಿಲ್ಲ. ಬಟ್ ರೈಡಿಂಗ್ ಕಂಡೀಷನ್ ಆಗಿರಲಿ, ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಆಗಿರಲಿ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಥಮ್ಸ್ ಅಪ್, ಲೈಕ್ ಸೂಪರ್ ಬಿಡಿ ಅಂತ ಹೋಗ್ತಾ ಇದ್ದೀನಿ. ಲೈಕ್ ವಿತೌಟ್ ರೆಸ್ಟ್ ಓಡಿಸ್ತಾ ಇದ್ದೀನಿ. ಆಗಲೇ ಮಾತ್ರ ಒಂದು 2 ಮಿನಿಟ್ಸ್ ನಿಲ್ಲಿಸಿದೆ ಅಷ್ಟೇ. ಬನ್ನಿ, ಅಂತ ಇದು ಹಾನ್ಬಲ್ ಕೆಫೆ, ಗೊತ್ತಿಲ್ಲ ಏನು ಅಂತ. ಹಾಗೆ ಹೇಳ್ತಾ ನಮ್ಮ ಈ ಬ್ಯೂಟಿಫುಲ್ ರೈಡ್ ಸಾಗ್ತಾ ಇದೆ ವಿದೌಟ್ ಯಾವುದೇ ಥರದ ತೊಂದರೆಗಳಿಲ್ಲದೆ. ಬೈಕಿಂಗ್ ಒಂಥರ ಮೆಡಿಟೇಷನ್ ಗುರು. ಆರಾಮಾಗಿ ಓಡಾಡ್ಬೋದು. ಪೆಟ್ರೋಲ್ ಹಾಕೋಣ ಸ್ವಲ್ಪ. ನೆನ್ನೆ ಹಾಕ್ಸಿದೆ ಪೆಟ್ರೋಲು. $500ಗೆ. ಹಾಂ, ಸಕಲೇಶ್ಪುರ ಟೌನ್ ಎಷ್ಟು ದೂರ ಆಗುತ್ತೆ ಇಲ್ಲಿಂದ? 18. ಸೊ ಈ ಬೈಕ್ ಆ್ಯಾವರೇಜ್ ಮೈಲೇಜ್ ಎಷ್ಟು ಕೊಡ್ತಿದೆ ಗೊತ್ತಿಲ್ಲ. ಬಟ್ 500 ರೂಪೀಸ್ ಫ್ಯೂಲ್ ಹಾಕ್ದಂಗೆ ಫುಲ್ ಟ್ಯಾಂಕ್ ಆಗಿಬಿಡ್ತು. ಇನ್ನು ತಲೆನೋವಿಲ್ಲ ಗುರು, ಆರಾಮಾಗಿ ಸುತ್ತಾಡ್ಕೊಂಡಿರ್ಬೋದು. ಹಾಗೆ ಹೇಳ್ತಾ ಸಕಲೇಶ್ಪುರಕ್ಕೆ ಇನ್ನೂ 18 ಕಿಲೋಮೀಟರ್ ಇದೆ ಅಂತೆ. ಪುಣ್ಯಕ್ಕೆ ಈ ಬೈಕಲ್ಲಿ USB ಪೋರ್ಟ್ ಇರೋ ಕಾರಣ ಕ್ಯಾಮರಾನ ಚಾರ್ಜ್ ಮಾಡ್ಕೊಳ್ಬೋದು. ಬನ್ನಿ, ಇನ್ನು ಸಕಲೇಶ್ಪುರ ಹತ್ರನ ಎಲ್ಲರೂ ಹೋಗಿ ಸಿಗೋಣ. ಯಾಕಂದರೆ ಇದು ಆಗಲೇ ಬಂದ ರೂಟೇ, ಸೇಮ್ ರೂಟು. ಹಾಗೇನು ಸಕಲೇಶ್ಪುರಕ್ಕೆ ಜಸ್ಟ್ ಒಂದು 7 to 8 ಕಿಲೋಮೀಟರ್ಸ್ ಇರಬೇಕಾದ್ರೆ
ಒಂದು ಕಡೆ ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂತೇಳಿ ನಿಲ್ಲಿಸ್ದೆ. ನನ್ನ ಎದುರುಗಡೆ ಇದೆ ಸೇಮ್ ಅದೇ ಹೀರೋ ಎಕ್ಸ್ಪಲ್ಸ್ 4V. ಹಾಗೆ ಒಂದು ಒಳ್ಳೆ ಸ್ಪಾಟ್ ಸಿಕ್ತು ಅಂತೇಳಿ ಇಲ್ಲಿ ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ತೀನಿ. ಯಾಕಂದರೆ ಇವತ್ತು ದಿನ ಇಡೀ ನಂದೆ ಅಂತ ತಿಳ್ಕೊಂಡಿದ್ದೀನಿ. ನೋಡೋಣ ಇವತ್ತು ಹೇಗೆಲ್ಲ ಹೋಗುತ್ತೆ, ಯಾವ್ಯಾವ ಜಾಗಗಳನ್ನ ನೋಡ್ತೀವಿ ಅಂತ. ಸೊ ಇದು ಆ್ಯಕ್ಚುಲಿ ಸೆಕೆಂಡ್ ಡೇ ಬ್ಲಾಗ್ ಆಗಿರುತ್ತೆ ಅಥವಾ ಸೆಕೆಂಡ್ ಬ್ಲಾಗ್ ಆಗಿರುತ್ತೆ. ಪ್ರಾಬಬ್ಲಿ ಪ್ರೀವಿಯಸ್ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಆ್ಯಂಡ್ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ವಿಸಿಟ್ ಮಾಡಿದರೆ ನೀವು ನೋಡ್ತಿದ್ದೀರಾ ಮೋಕ್ಷಿತ್ ನಂಜಪ್ಪ ಬ್ಲಾಗ್ಸ್. ಇದರಲ್ಲಿ ಹೊಸ ಬೈಕ್ಗಳ ರಿವ್ಯೂ ಆಯ್ತಾ ಇರುತ್ತೆ, ಹೊಸ ಜಾಗಗಳು ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀವಿ, ಅದರೊಟ್ಟಿಗೆ ನಿಮ್ಮನ್ನೂ ಕರ್ಕೊಂಡು ಹೋಗ್ತಾ ಇರ್ತೀವಿ. ಹಾಗೆ ಹೇಳ್ತಾ ಹೊಟ್ಟಾರೆ ಇನ್ನೂ ಇಲ್ಲೇ ಕೂತ್ರೆ ಸುಮಾರು ಟೈಮ್ ವೇಸ್ಟ್ ಆಗುತ್ತೆ. ಬಿಕಾಸ್ ಬಿಸಿಲು ತಲೆ ಮೇಲೆ ಹೊಡೆಯೋಕ್ಕಿಂತ ಮುಂಚೆ ಹೊರಟು ಬಿಡೋಣ. ಸಕಲೇಶ್ಪುರ 7-8 ಕಿಲೋಮೀಟರ್ ಇದೆ ಅಂತ ನಿಮ್ಮ ಹತ್ರ ಹೇಳಿದ್ದೆ. ಇಲ್ಲ, ಬಟ್ ಜಸ್ಟ್ 5.5 ಕಿಲೋಮೀಟರ್ ಇದೆ ಅಷ್ಟೇ. ಸಕಲೇಶ್ಪುರಕ್ಕೆ ಹೋಗಿ ಫಸ್ಟ್ ತಿಂಡಿ ಮಾಡಬೇಕು. ಹೊಟ್ಟೆ ಫುಲ್ ಜುರುಗುಡ್ತಾ ಇದೆ, ಚುರು 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 ಅಂತ. ಯಾವುದೋ ಕಿತ್ತೋದು ದಾರಿ ಸಿಕ್ತು, ಹೋಗ್ತಾ ಇದ್ದೀನಿ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೆ, ಶಾರ್ಟ್ಕಟ್ ಅಂತ ತಿಳ್ಕೊಂಡು ತಿರುಗಿಸ್ದೆ. ಯಾವುದೋ ಹಳ್ಳಿ, ಊರು, ರೈಲ್ವೆ ಟ್ರ್ಯಾಕ್ಗಳು, ಅಲ್ಲಿ ಯಾವುದೋ ಟೌನು ಎಲ್ಲ ಕಾಣಿಸ್ತಾ ಇದೆ. ನೋಡೋಣ, ಆ ಥರ ಎಕ್ಸ್ಪ್ಲೋರ್ ಮಾಡಬೇಕಲ್ವ ನಾವು. ಮೋಸ್ಟ್ಲಿ ಅದೇ ಸಕಲೇಶ್ಪುರ ಟೌನ್ ಅನಿಸುತ್ತೆ. ನೋಡೋಣ ಅಲ್ವಾ, ರೋಡೇ ಇಲ್ವಾ ಇದೆ. ಇಂಥ ರೋಡ್ಗಳಿಗೆ ಅಂತಲೇ ಮಾಡಿರೋ ಬೈಕು ಈ ಎಕ್ಸ್ಪಲ್ಸ್ ಬೈಕ್ಗಳು. ಸೊ ಫುಲ್ ಆನ್ ಎಂಡ್ಯೂರೆನ್ಸ್ ಇರುತ್ತೆ ಇಂಥ ರೋಡ್ಗಳಲ್ಲಿ. ಯಾವ ವೆಹಿಕಲ್ಗಳು ಹಿಂಗಿದೆ, ಏನು ನೋಡೋಣ. ಏನಾದ್ರು ಒಳ್ಳೇದು ಇದ್ದರೆ, ಚೆನ್ನಾಗಿರೋದು ಇದ್ದರೆ ನೋಡೋಕ್ಕೆ ತೋರಿಸ್ತೀನಿ. ರೈಲ್ವೆ ಟ್ರ್ಯಾಕ್ ಅನಿಸುತ್ತೆ, ಅಂಡರ್ ಬ್ರಿಡ್ಜ್, ಅಂಡರ್ ಪಾಸಿಂಗ್ ಎಲ್ಲ ಇದೆ. ಹಾಂ, ಮೊದಲನೇ ಅಂಡರ್ ಪಾಸ್. ಓ, ಫುಲ್ ಅಂದರೆ ಫುಲ್ಲು ಬೈಪಾಸ್ ಇದು. ಪಕ್ಕದಲ್ಲಿ ರೈಲ್ವೆ ಟ್ರ್ಯಾಕು, ಇಲ್ಲಿ ವೆಹಿಕಲ್ ಟ್ರ್ಯಾಕು, ರೈಲ್ವೆ ಸ್ಟೇಷನ್ ಇದೆ ಆ್ಯಕ್ಚುಲಿ. ನೈಸ್ ನೈಸ್. ನಾನು ಯಾವತ್ತೂ ಈ ಥರ ಎಲ್ಲ ಓಡಾಡಿಲ್ಲ, ಚೆನ್ನಾಗಿದೆ. ಲೋಕೋಮೋಟಿವ್ಸ್. ಟ್ರೈನ್ಗಳದ್ದು ಸರ್ವಿಸ್ ಎಷ್ಟು ಚೆನ್ನಾಯಿತು, ಏನು ಕತೆ ಹೇಗಿದೆ. ಏನೇ ಹೇಳಿ, ಈ ರೈಡ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದೆ. ನಿಮಗೂ ಹೇಗೆ ಅನ್ನಿಸ್ತಿದೆ ಅಂತ ಹೇಳೋದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಒಂದು ಸಣ್ಣ ಮೋಟಿವೇಶನ್ ಸಿಕ್ಕಿದಾಗ ಆಗುತ್ತೆ. ಯಾವತ್ತೂ ಬರದೇ ಇದ್ದ ದಾರಿಗಳು, ನೋಡದೇ ಇದ್ದ ಜಾಗಗಳು, ಇದು ಎಕ್ಸ್ಪೀರಿಯನ್ಸೇ ಒಂಥರ ಚೆಂದ. ಸಕಲೇಶ್ಪುರ ತಲುಪಿದ್ದೀನಿ ಅಂದ್ಕೊಂಡಿದ್ದೀನಿ. ಹೋಟೆಲ್ ಹುಡ್ಕೋಣ ಒಂದು ಒಳ್ಳೇದು. ಯಾವುದೋ ಡೆಡ್ ಎಂಡಿಗೆ ಬಂದೆ ಅನಿಸುತ್ತೆ. ರಿಟರ್ನ್ ಹೋಗೋಣ. ಒಂಥರ ದಾರಿ ಕಳೆದೋಗೋದು, ದಾರಿ ತಪ್ಪು ಎಲ್ಲೆಲ್ಲೋ ಹೋಗೋದು, ಆ ಮಜಾನೇ ಬೇರೆ. ಏನೇ ಹೇಳಿ, ಏನೆಲ್ಲ ಇದೆ ಗುರು ಸಕಲೇಶ್ಪುರದಲ್ಲಿ. ಕೊನೆಗೆ ಯಾವುದು ಹೈವೇ ತಲುಪಿದ್ದೀನಿ. ಇಷ್ಟೊತ್ತು ಯಾವುದೋ ಕಾಡೊಳಗಡೆ ಓಡಾಡ್ಕೊಂಡಿದ್ದೆ. ವಾವ್, ಎಲ್ಲ ರೆಸ್ಟೋರೆಂಟ್ ಇದೆ, ಚೆನ್ನಾಗಿದೆ. ಏನು ಕತೆ ಗೊತ್ತಿಲ್ಲಲ್ಲ. ತಿಂಡಿ ಮಾಡ್ಕೊಂಬಿಡೋಣ, ಯಾಕೆ ಹೇಳಿ ಲೇಟ್ ಮಾಡೋದು. ಏನಂತೀರು, ಒಂದೇ ಬಿಲ್ಡಿಂಗು, ಲಾಡ್ಜ್ ಅನಿಸುತ್ತೆ ಇದು. ಸೊ ರೆಸ್ಟೋರೆಂಟ್ ಇಲ್ಲಿದೆ, ಸುಮ್ಮನೆ ಅಲ್ಲೇ ನಿಲ್ಲಿಸ್ಬೋದಿತ್ತು. ಘಮ ಘಮ ಅಂತಿದೆ. ಸೊ ಸಕಲೇಶ್ಪುರದಲ್ಲಿ ಸುರಭಿ ಅಂತೇಳಿ ಯಾವುದೋ ರೆಸ್ಟೋರೆಂಟು, ವೆಜ್ ರೆಸ್ಟೋರೆಂಟಲ್ಲಿ ತಿಂಡಿ ಎಲ್ಲ ಮಾಡಿಬಿಟ್ಟು ಹೊರಟೆ. ಎಲ್ಲಿಗೆ ಹೊರಟೆ, ಏನು ಕತೆ ಅಂತ ಈಗ ಹೇಳೋದಿಲ್ಲ, ನಿಮ್ಮ ಜೊತೆಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ. ನಮ್ಮ ಕೆಂಪೇಗೌಡ್ರನ್ನೆಲ್ಲ ಸ್ಥಾಪನೆ ಮಾಡಿಬಿಟ್ಟಿಯಾರಲ್ಲಿ, ತುಂಬ ಚೆನ್ನಾಗಿ ಮಾಡ್ಯಾರ. ಎಲ್ಲಿಗೆ ಹೋಗ್ತೀನಿ ಗೊತ್ತಿಲ್ಲ, ಯಾವುದೊಂದು ಹೈವೇ ಸಿಕ್ತು, ನೋಡೋಕ್ಕೇನೋ ಚೆನ್ನಾಗಿದೆ ಅಂತೇಳಿ ಹೊರಟೆ. ಬನ್ನಿ ಹೋಗೋಣ ಅಲ್ಲ. ಸರಿ, ಎಲ್ಲಿಗೆ ಬಂದೆ ಅಂತ ಯೋಚನೆ ಮಾಡ್ತಿದ್ರೆ
ನಾನು ಇರೋದು ಸಕಲೇಶ್ಪುರದಲ್ಲಿ ಇವತ್ತಿರೋದು. ಹಾಗೆ ಸಣ್ಣ ಒಂದು ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇರೋದು ಮಂಜರಾಬಾದ್ ಫೋರ್ಟಿಗೆ. ಬನ್ನಿ, ನಾನು ಮೆಟ್ಲತ್ತಕ್ಕೆ ಇರಲ್ವೇನೋ, ಬೈಕ್ ತಗೊಂಡು ಹೋಗ್ಬೋದು ಅಂತ ತಿಳ್ಕೊಂಡಿದ್ದೆ ಟಾಪ್ ಗಂಟ. ಬಟ್ ನೋಪ್ ಇನ್ನು ಇಷ್ಟೇ ಹತ್ತಿದ್ದು ಗುರು. ಬನ್ನಿ ಮೇಲೆ ಹೋಗಿ ಒಂದು ಏರಿಯಲ್ ಶಾಟ್ ತಗೊಳ್ಳೋಣ. ಹಾಗೆ ಮೆಟ್ಲೆತ್ಕೊಂಡು ಇಲ್ಲಿಗೆ ಬಂದೆ. ಎಲ್ಲಿಗೆ ಅಂತ ನೀವು ಕೇಳ್ತಾ ಇದ್ರೆ, ನಾವಿರೋದು ಮಂಜರಾಬಾದ್ ಫೋರ್ಟಲ್ಲಿ. ಅದರೊಟ್ಟಿಗೆ ನನಗೆ ಪರಿಚಯ ಆಗಿದ್ದು ಇವರು. ಇರ್ಫಾನ್ ಮೆಕ್ಯಾನಿಕ್. ಎಲ್ಲರೂ ಲಿಂಕ್ ಹಾಕಿಡ್ತೀನಿ. अस्सलाम वालेकुम रहमतुल्लाह बरकातुहू. इरफान एयरस कभी भी तुम्हारे साथ में हूँ. ಅಷ್ಟೇ. जय हिंद, जय कर्नाटक. ಜೈ ಕರ್ನಾಟಕ ಅಂತ ಹೇಳ್ತಾ ಯಾರು ಕಾಣಿಸ್ತದೋ ಇಲ್ಲ ಗೊತ್ತಿಲ್ಲ, ಬಟ್ ವಿಲ್ ಟ್ರೈ ಅವರ್ ಬೆಸ್ಟ್. ಇಲ್ಲ, ಅದು 16th ಸೆಂಚುರಿಲಿ ಕಟ್ಟಿರೋ ಈ ಕೋಟೆ ಒಂದು ಸ್ಪೆಷಾಲಿಟಿ ಏನಂದರೆ, ಫ್ರಾನ್ಸ್ ಅಥವಾ ಫ್ರೆಂಚ್ ಸ್ಟೈಲಲ್ಲಿ 8 ಆ್ಯಂಗಲ್ಸ್ ಇರೋ ಒಂದು ದೊಡ್ಡ ಸ್ಟಾರ್ ಇದು. ಸೊ ಯಾರು ಕಟ್ಟಿದ್ದು ಅಂತ ಕೇಳಿದರೆ, ಕಟ್ಟಿಸಿರೋದು ಒಂದು ಟಿಪ್ಪು ಸುಲ್ತಾನ್. ಸೊ ಬೇಸಿಕಲಿ ಫುಲ್ ಪ್ರೊಟೆಕ್ಟಿವ್ ಆಗಿ ಕಾಣೋ ಈ ಫೋರ್ಟು ಲಿಟ್ರಲಿ 8 ಕೋನಗಳಿದೆ, ಅಂದರೆ 8 ಸ್ಟಾರ್ ಶೇಪ್ಡ್ ಕೋಟೆ. ಸೊ ಪ್ರತಿಯೊಂದು ಕೂಡ ಕ್ಲಿಯರಾಗಿ ಬುಲೆಟ್ಗಳಾಗಿರಲಿ ಅಥವಾ ಏನೇ ಇರಲಿ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ, ಲೈಕ್ ಬುಲೆಟ್ಗಳಿಂದ ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ ಕಟ್ಟಿರೋವಂಥದ್ದು. ಸೊ ಇಲ್ಲಿ ಡಿಫೆಂಡ್ ಪೊಸಿಷನ್ಸ್ ತುಂಬ ಚೆನ್ನಾಗಿ ತೊಗೊಳಂಗಿದೆ. ಅಂದರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋರಂಗೆ ಹೇಳ್ತೀನಲ್ಲ, ಬಟ್ ನೋಡ್ತಾ ಇದ್ರೆ ಫಸ್ಟ್ ಗ್ಲ್ಯಾನ್ಸಲ್ಲಿ ಅನಿಸೋದೆ ಹಂಗೆ. ಸೊ ಯಾವುದೇ ಆ್ಯಂಗಲಿಂದಾಗಿರಲಿ ಏನೇ ಆಗಿರಲಿ ಕ್ಲಿಯರಾಗಿ ಏನ್ ಮಾಡೋದು ಕಷ್ಟ ಇದೆ ಇಲ್ಲಿ. ಯಾಕಂದರೆ ಇದೆಲ್ಲ ಆ್ಯಕ್ಚುಲಿ ಎಂಥ ಡಿಫೆಂಡಿಂಗ್ ಪೋಲ್ಸ್ ಅಲ್ಲ, ಡಿಫೆಂಡಿಂಗ್ ರೂಮ್ಗಳು. ಇಲ್ಲಿಂದ ಬಂದು ಹೊಡಿತಿದ್ರು ಗೊತ್ತಿಲ್ಲ, ಬಟ್ ಲಿಟ್ರಲಿ ಇದೆ ಗುರು. ಒಟ್ಟಾರೆ ಮಳೆಗಾಲದಲ್ಲಿ ಬರಬೇಕು, ಈ ಬಿಸಿಲಲ್ಲಿ ಬಂದು ಉರಿ ಕಿತ್ಕೊಂಡ್ಬಿಡ್ತದೆ. ಅದ್ರ ಒಳಗಡೆ ಕಸಲ್ಲಿ ಏನು ಕಾಣೋದಿಲ್ಲ ಅಂತ ತಿಳ್ಕೊಂಡಿದ್ದೀನಿ. ನೋಡಿ ಇದೇ ವಿಷಯ. ಆ್ಯಂಡ್ ಕೊನೆಗೂ ನಮ್ಮ ಈ ಪಯಣ ಮುಗಿತಾ ಬಂತು. ಒಂದು ದಿನದಲ್ಲಿ 2 ಜಾಗಗಳು, ಪ್ರವಾಸಿ ತಾಣಗಳು. ಸಕಲೇಶ್ಪುರದಲ್ಲಿ ಫಸ್ಟ್ ಬಂದು ಬೆಟ್ಟದ ಭೈರವೇಶ್ವರ ದೇವಸ್ಥಾನ, 2ನೇದು ಬಂದು ಮಂಜರಾಬಾದ್ ಫೋರ್ಟ್. ಒಳ್ಳೆ ಮಠ ಮಧ್ಯಾಹ್ನ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸಿಕ್ಕಾಬಟ್ಟೆ ಬಿಸಿಲಿದೆ. ಲೈಕ್ ಬೆಟ್ಟದ ಭೈರವೇಶ್ವರ ದೇವಸ್ಥಾನಕ್ಕೆ ಕಂಪೇರ್ ಮಾಡಿದರೆ ಇಲ್ಲಿ ತುಂಬ ಕಮ್ಮಿ ಜನರಿದ್ದಾರೆ, ಓಡಾಡೋಕ್ಕೆ ತುಂಬ ಜಾಗ ಕೂಡ ಇದೆ. ಹಾಗೆ ಓಡಾಡ್ತಾ ಪರಿಚಯ ಆಗಿದ್ದು 6-7 ಜನ. ಏನೋ ಒಂಥರ ನೆಮ್ಮದಿ ಗುರು. ಲೈಕ್ ಹೊಸ ಜನರು, ಹೊಸ ಜಾಗ, ಹೊಸ ಎಕ್ಸ್ಪೀರಿಯನ್ಸ್, ಎಲ್ಲ ಹೊಸದು. ಹಾಗೆ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ, ನಿಮಗೆ ಗೊತ್ತು ಏನು ಮಾಡಬೇಕು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಈ ಸೀಸನ್ ಸಕಲೇಶ್ಪುರದ್ದು ಪುಟ್ಟ ಮೋಟೋ ಬ್ಲಾಗ್ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸೊ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆ ಜಾಗನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ತಾ, ಸಿ ಯು, ಬಾಯ್, ಸೈನಿಂಗ್ ಔಟ್, ಪೀಸ್.